Hello everyone, I am Santosh. Today we are going to discuss the very important topic in DBMS, that is about database architecture, that is 3 schema architecture. Already ನಾವು ಡೇಟಾ ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಡೇಟಾ ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು, ಹೌ ಮಚ್ ಡೀಟೇಲ್ ಈಸ್ ಶೋನ್ ಅಟ್ ಈಚ್ ಲೆವೆಲ್ ಆಫ್ ಇಂಟ್ರಾಕ್ಷನ್. ಹಂಗಂದ್ರೆ ಏನು, ನೀವು ಡೇಟಾಬೇಸ್ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ಯಾರಿಗೆ ಎಷ್ಟು ಲೆವೆಲ್ ಆಫ್ ಡೀಟೇಲ್ಸ್ ತೋರಿಸ್ಬೇಕು, ಏನು ಹೈಡ್ ಮಾಡಬೇಕು, ಏನು ಡಿಸ್ಪ್ಲೇ ಮಾಡಬೇಕು, ದಟ್ ಈಸ್ ಕಾಲ್ಡ್ ಅಬ್ಸ್ಟ್ರಾಕ್ಷನ್. ಅಬ್ಸ್ಟ್ರಾಕ್ಷನ್ ಮೀನ್ಸ್ ಹೈಡಿಂಗ್ ದ ಡೀಟೇಲ್ಸ್. ಈ ಹೈಡಿಂಗ್ ದ ಡೀಟೇಲ್ಸ್ ಮಾಡುವಾಗ ಆ ಥರನೇ ಡೇಟಾಬೇಸನ್ನು ಡಿಸೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೋಟೆಲ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಅಲ್ಲಿಯೂ ಕೂಡ ಅವ್ರು ಏನು ಮಾಡ್ತಾರೆ, ಡೀಟೇಲ್ಸನ್ನು ಹೈಡ್ ಮಾಡ್ತಾರೆ. ಅದೇ ಥರ ಹೋಟೆಲ್ ಡಿಸೈನ್ ಆಗಿರುತ್ತೆ. ಮೀನ್ಸ್ ಕಿಚನ್ ಒಳಗಡೆ ಇರುತ್ತೆ, ಹೊರಗಡೆ ಡೈನಿಂಗ್ ಹಾಲ್ ಇರುತ್ತೆ. ದಟ್ ಈಸ್ ವಾಟ್ ಒನ್ ಆರ್ಕಿಟೆಕ್ಚರ್. ಅದೇ ಥರ ಡೇಟಾ ಅಬ್ಸ್ಟ್ರಾಕ್ಷನನ್ನು ಅಚೀವ್ ಮಾಡಬೇಕಂದ್ರೆ ವಿ ನೀಡ್ ಆ್ಯನ್ ಆರ್ಕಿಟೆಕ್ಚರ್. ಆ ಆರ್ಕಿಟೆಕ್ಚರ್ಗೆ ಏನಂತಾರೆ, 3 ಸ್ಕೀಮಾ ಆರ್ಕಿಟೆಕ್ಚರ್. ಇಟ್ ಈಸ್ ಲೈಕ್ ಬಿಲ್ಡಿಂಗ್, ಹೌ ಯು ಆರ್ ಗೋಯಿಂಗ್ ಟು ಬಿಲ್ಡ್. ನೀವು ಬಿಲ್ಡಿಂಗನ್ನು ಹೇಗೆ ಕಟ್ತೀರಿ ಅಂದರೆ ರೂಮ್ಸ್ ಯೂಸ್ ಮಾಡ್ತೀರಿ ನೀವು ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ. ಯಾಕಂದರೆ ಯು ವಾಂಟ್ ಟು ಹೈಡ್ ದ ಡೀಟೇಲ್ಸ್. ಅದೇ ಥರ ಇಲ್ಲಿ ನಮಗೆ ಆರ್ಕಿಟೆಕ್ಚರ್ ಬೇಕು. ಆರ್ಕಿಟೆಕ್ಚರ್ ಇದ್ದರೆ ಮಾತ್ರ ವಿ ಕ್ಯಾನ್ ಅಚೀವ್ ಡೇಟಾ ಅಬ್ಸ್ಟ್ರಾಕ್ಷನ್. ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಲ್ಲಿ ದೆರ್ ಈಸ್ ಎ ಡೇಟಾ ಅಬ್ಸ್ಟ್ರಾಕ್ಷನ್. ನೀವು ಜಸ್ಟ್ ಮೆಸೇಜಸ್ ಸೆಂಡ್ ಮಾಡ್ತೀರಿ, ರಿಸೀವ್ ಮಾಡ್ತೀರಿ. ಯು ಡೋಂಟ್ ನೋ ವೇರ್ ದ ಮೆಸೇಜಸ್ ಆರ್ ಸ್ಟೋರ್ಡ್. ದಟ್ ಈಸ್ ವಾಟ್ ವಿಚ್ ಈಸ್ ಹಿಡನ್ ಬೈ ದ ಯೂಸರ್ಗೆ ಅದು ಗೊತ್ತಾಗೋದಿಲ್ಲ, ಅದು ಹೈಡ್ ಆಗಿರುತ್ತೆ. ಆ್ಯಂಡ್ ದಟ್ ಈಸ್ ಕರೆಕ್ಟ್. ಆ್ಯಂಡ್ ಯೂಸರ್ಗೆ ಅದು ನೆಸೆಸರಿನೂ ಇಲ್ಲ. ಆ ಥರ ನಾವು ಡೇಟಾಬೇಸನ್ನು ಕ್ರಿಯೇಟ್ ಮಾಡಬೇಕಂದ್ರೆ ವಿ ನೀಡ್ ಆ್ಯನ್ ಆರ್ಕಿಟೆಕ್ಚರ್. ದಟ್ ಈಸ್ ಕಾಲ್ಡ್ 3 ಸ್ಕೀಮಾ ಆರ್ಕಿಟೆಕ್ಚರ್. ಓಕೆ, ಇಟ್ ಈಸ್ ಲೈಕ್ ಎ ಫ್ರೇಮ್ವರ್ಕ್. ಇಟ್ ಈಸ್ ಎ ಫ್ರೇಮ್ವರ್ಕ್ that separates a database into 3 levels of abstraction. 3 levels of abstraction. ಎಕ್ಸಾಕ್ಟ್ ಆಗಿ ಇಂಟರ್ನಲ್ ಡೀಟೇಲ್ಸ್ ಹೈಡ್ ಮಾಡಬೇಕು ಅಂದರೆ ವಿ ನೀಡ್ ದಿಸ್ ಆರ್ಕಿಟೆಕ್ಚರ್ ಫಾರ್ ದಿ ಡೇಟಾಬೇಸ್. ಓಕೆ, ಆ್ಯಂಡ್ ದೋಸ್ 3 ಲೆವೆಲ್ಸ್ ಆರ್ ಎಕ್ಸ್ಟರ್ನಲ್ ಸ್ಕೀಮಾ. ಎಕ್ಸ್ಟರ್ನಲ್ ಸ್ಕೀಮಾ ಅಂದ್ರೇನು, ಯೂಸರ್ಗೆ ಏನು ವಿಸಿಬಲ್ ಇರುತ್ತೋ ಅದು, ದಟ್ ಈಸ್ ವ್ಯೂ ಲೆವೆಲ್ ಅಂತಾರೆ. ದೆನ್ ವಿ ಹ್ಯಾವ್ ಕಾನ್ಸೆಪ್ಚುವಲ್ ಸ್ಕೀಮಾ. ಆ್ಯಕ್ಚುಲಿ ಅದನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅನ್ನೋದೆಲ್ಲಿರುತ್ತೆ, ಕಾನ್ಸೆಪ್ಚುವಲ್ ಸ್ಕೀಮಾ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಾಜಿಕಲ್ ಲೆವೆಲ್. ಆ್ಯಂಡ್ ವಿ ಹ್ಯಾವ್ ಇಂಟರ್ನಲ್ ಸ್ಕೀಮಾ. ಇಂಟರ್ನಲ್ ಸ್ಕೀಮಾ ಅಂದ್ರೆ ಏನು, ಇಟ್ ಈಸ್ ಲೈಕ್ ಫಿಸಿಕಲ್ ಲೆವೆಲ್ ವೇರ್ ದ ಡೇಟಾ ಈಸ್ ಸ್ಟೋರ್ಡ್ ಆ್ಯಕ್ಚುಲಿ. that is called internal schema. And this separation is mainly for data abstraction. ಡೇಟಾ ಅಬ್ಸ್ಟ್ರಾಕ್ಷನ್ ಅಚೀವ್ ಮಾಡಬೇಕಂದ್ರೆ ಈ ಸೆಪರೇಷನ್ ನೆಸೆಸರಿ ಇದೆ, ಈ ಆರ್ಕಿಟೆಕ್ಚರೇ ಬೇಕು. ಸೊ ದಟ್ ಈ ಡೇಟಾಬೇಸ್ ಕ್ಯಾನ್ ಅಚೀವ್ ಡೇಟಾ ಅಬ್ಸ್ಟ್ರಾಕ್ಷನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಎಲ್ಲ ಡೀಟೇಲ್ಸು ಎಲ್ಲ ಯೂಸರ್ಗೆ ತೋರಿಸಿದ ಹಾಗೆ ಆಗುತ್ತೆ. ವಿ ಡೋಂಟ್ ವಾಂಟ್ ಟು ಶೋ ದ ಡೀಟೇಲ್ಸ್. ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ರಿಸಲ್ಟ್ ನೋಡ್ಬೇಕಂದ್ರೆ ಅವ್ರು ರಿಸಲ್ಟ್ ಅಷ್ಟೇ ನೋಡ್ತಾರೆ. ದಟ್ ಈಸ್ ಕರೆಕ್ಟ್. ಅವ್ರದ್ದಷ್ಟೇ ರಿಸಲ್ಟ್ ನೋಡಬೇಕು, ಎಲ್ಲರದು ರಿಸಲ್ಟ್ ಅವ್ರು ನೋಡಬಾರ್ದು. ದಟ್ ಕಮ್ಸ್ ಅಂಡರ್ ವ್ಯೂ ಲೆವೆಲ್. ಓಕೆ, ಆ್ಯಂಡ್ ಆ ಸ್ಟೂಡೆಂಟ್ಗೆ ಅವನ ರಿಸಲ್ಟ್ ಎಲ್ಲಿ ಸ್ಟೋರ್ ಇದೆ ಅನ್ನೋದು ಗೊತ್ತಿರಲ್ಲ, ವಿಚ್ ಈಸ್ ಹಿಡನ್. ಇದನ್ನ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅದು ಗೊತ್ತಿರಲ್ಲ, ಅದು ಕೂಡ ಹೈಡ್ ಆಗಿರುತ್ತೆ. ಜಸ್ಟ್ ಹೀ ಈಸ್ ವ್ಯೂವಿಂಗ್ ದ ರಿಸಲ್ಟ್. ಅವ್ರ ಕೆಲಸ ಏನು, ರಿಸಲ್ಟ್ ನೋಡೋದಷ್ಟೇ. That is called as view level. Okay, and the goal of 3 schema architecture is to separate user from the physical storage. Internal storage ಅಥವಾ internal details ಇಂದ hide ಮಾಡಕ್ಕೆ, separate ಮಾಡಕ್ಕೆ this is necessary. I'll write the goal of
Three schema architecture. Three schema architecture is to separate ಯೂಸರ್ ಅಂದರೆ ಯೂಸರ್ ಹೆಂಗೆ ಎಕ್ಸೆಸ್ ಮಾಡ್ತಾರೆ, ಅಪ್ಲಿಕೇಶನ್ ಇಂದಾನೆ ಎಕ್ಸೆಸ್ ಮಾಡ್ತಾರಲ್ಲ, ಯೂಸರ್ ಅಪ್ಲಿಕೇಶನ್ಸ್ ಫ್ರಾಮ್ ದ ಇಂಟರ್ನಲ್ ಡೀಟೇಲ್ಸ್ ಅಂದ್ರೆ ಏನು, ಆಕ್ಚುಯಲ್ ಡೇಟಾ ಎಲ್ಲಿ ಸ್ಟೋರ್ ಆಗಿದೆ, ಯಾವ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಆಗಿದೆ, ಅದನ್ನ ಹೈಡ್ ಮಾಡಬೇಕು, ಅದನ್ನ ಸೆಪರೇಟ್ ಮಾಡಬೇಕು. ವಿ ಡೋಂಟ್ ವಾಂಟ್ ಟು ಶೋ ಇಟ್ ಟು ದ ಯೂಸರ್ಗೆ ಅದು ನೆಸೆಸರಿ ಇಲ್ಲ. ದಟ್ಸ್ ವೈ ವಿ ನೀಡ್ ದಿಸ್ ಆರ್ಕಿಟೆಕ್ಚರ್. ಈ ಆರ್ಕಿಟೆಕ್ಚರ್ ನಮಗೆ ಬೇಕು, ಸೊ ದಟ್ ವಿ ಕ್ಯಾನ್ ಅಚೀವ್, ಡೇಟಾಬೇಸ್ ಕ್ಯಾನ್ ಅಚೀವ್ ಡೇಟಾ ಅಬ್ಸ್ಟ್ರಾಕ್ಷನ್. ಓಕೆ, ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ರಿಪ್ರೆಸೆಂಟ್ ಇಟ್. ದಿಸ್ ಇಸ್ ಅಟ್ ವ್ಯೂ ಲೆವೆಲ್. ಇಲ್ಲಿ view1 view2 ಅಂತ ನಾನು ಬರಿತೀನಿ. ಇದರ ಅರ್ಥ ಏನು, ಈಚ್ ಯೂಸರ್ ಹ್ಯಾಸ್ ದೇರ್ ಓನ್ ವ್ಯೂ. ಟೀಚರ್ ಏನು ಮಾಡ್ತಾರೆ, ಎಲ್ಲ ಸ್ಟೂಡೆಂಟ್ಸ್ದು ಡೀಟೇಲ್ಸನ್ನು ಅವ್ರು ನೋಡ್ಬೋದು. ಒಬ್ಬ ಸ್ಟೂಡೆಂಟ್ ಏನು ಮಾಡ್ಬೋದು, ಅವನದು ಡೀಟೇಲ್ಸ್ ಅಷ್ಟೇ ಅವ್ನು ನೋಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ವ್ಯೂ. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ವ್ಯೂಸ್. ಆ್ಯಂಡ್ ದಿಸ್ ಇಸ್ ವಾಟ್ ಕಾನ್ಸೆಪ್ಚುವಲ್ ಸ್ಕೀಮಾ, which is in between, means it is the bridge between view and internal schema, and there is a internal schema. ಎಕ್ಸಾಮ್ ಅಲ್ಲಿ ಇದನ್ನ ನೀವು ಡ್ರಾ ಮಾಡಬೇಕಾಗುತ್ತೆ. ಓಕೆ, and there is the interchangeability, means interoperable ಇರ್ತವೆ ಎಲ್ಲನೂ ಕೂಡ. ಇಂಟರ್ನಲ್ ಸ್ಕೀಮಾ ಅಂದ್ರೇನು, ಆಕ್ಚುಯಲ್ ಡೇಟಾ ಎಲ್ಲಿ ಸ್ಟೋರ್ ಆಗಿದೆ, ಅದು ವ್ಯೂವರ್ಸ್ ಇಂದ ಹೈಡ್ ಆಗಿದೆ ನೋಡ್ರಿ, ಇದು ಒಳಗಡೆ ಇದೆ. ಇವನ್ ಕಾನ್ಸೆಪ್ಚುವಲ್ ಸ್ಕೀಮಾ ಇಸ್ ಹಿಡನ್ ಫ್ರಮ್ ದ ವ್ಯೂವರ್, ಯೂಸರ್ ಇಂದ ಅದು ಹೈಡ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ಸ್ಕೀಮಾ, ವೇರ್ ದ ಯೂಸರ್ಸ್ ಆರ್ ವೀವಿಂಗ್ ದ ಡೇಟಾ. ಈಗ ನೀವೇ ಹೇಳ್ಬೋದು ಇದನ್ನ ನೋಡಿ, ಎಕ್ಸ್ಟರ್ನಲ್ ಸ್ಕೀಮಾ ಅಂದ್ರೇನು, ವಿಚ್ ಫೋಕಸಸ್ ಆನ್ ವಾಟ್ ಈಚ್ ಯೂಸರ್ ಕ್ಯಾನ್ ಸಿ. ಯೂಸರ್ ಏನು ನೋಡ್ಬೋದು, ಯಾವ ವೇನಲ್ಲಿ ಡೇಟಾನ ವ್ಯೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವೆಲ್ಲ ರಿಸಲ್ಟ್ಸ್ ನೋಡ್ತೀರಿ ಆಸ್ ಎ ಸ್ಟೂಡೆಂಟ್, ದಟ್ ಈಸ್ ಕಾಲ್ಡ್ ವ್ಯೂ ಲೆವೆಲ್. ಅಲ್ಲಿ ನೀವು ಕಸ್ಟಮೈಸ್ ಮಾಡಿನೂ ನೋಡ್ಬೋದು. ಹಾಗಂದ್ರೆ ನೀವು ಯಾವ ಸೆಮೆಸ್ಟರ್ ರಿಸಲ್ಟ್ ಬೇಕು ಅದನ್ನು ಅಬ್ಸರ್ವ್ ಮಾಡ್ತೀರಿ. ಆ್ಯಂಡ್ ಡಿಫರೆಂಟ್ ಯೂಸರ್ಸ್ ನೀಡ್ ಡಿಫರೆಂಟ್ ಇನ್ಫಾರ್ಮೇಷನ್. ಎಲ್ಲರೂ ರಿಸಲ್ಟೇ ನೋಡ್ತಾರಂತ ನಾನು ಹೇಳೋದಿಲ್ಲ. ಸಮ್ ಆಫ್ ದೆಮ್ ಮೇ ಬಿ ಅಬ್ಸರ್ವಿಂಗ್ ಫೀ ಡೀಟೇಲ್ಸ್. ಅವ್ರ ಫೀ ತುಂಬಿದಾರೋ ಇಲ್ಲೋ ಅವ್ರು ನೋಡ್ತಿರ್ತಾರೆ. ಸ್ಟೂಡೆಂಟು ಅವ್ರದ್ದು ನೇಮು, ಅವ್ರದ್ದು ಮಾರ್ಕ್ಸು ನೋಡ್ತಾ ಇದ್ರೆ ಟೀಚರ್ ಏನು ಮಾಡ್ತಾರೆ, ಎಲ್ಲರದ್ದು ನೇಮು ಎಲ್ಲರದ್ದು ಮಾರ್ಕ್ಸ್ ಕೂಡ ಅವ್ರಿಗೆ ಡೇಟಾ ಅವೈಲೇಬಲ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಡಿಫರೆಂಟ್ ವ್ಯೂಸ್ ಅಂತ ನಾವು ಹೇಳ್ತೀವಿ. ಓಕೆ, ಐಲ್ ರೈಟ್ ವಾಟ್ ಈಸ್ ಎಕ್ಸ್ಟರ್ನಲ್ ಸ್ಕೀಮಾ. ಎಕ್ಸ್ಟರ್ನಲ್ ಸ್ಕೀಮಾ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಓಕೆ, means it is a view level information. It focuses on what each user can see, what each user can see, and it is the way individual users see the data. ಡೇಟಾನ ನೋಡ್ಬೇಕಂದ್ರೆ ಒಂದು ಇಂಟರ್ಫೇಸ್ ಬೇಕು, ಒಂದು ವೇ ಬೇಕು. ದಟ್ ಈಸ್ ಕಾಲ್ಡ್, ಇಟ್ ಈಸ್ ಒನ್ ಆಫ್ ದ ವೇ. ಈ ಸ್ಕೀಮಾದಿಂದ ನಾವು ಡೇಟಾನ ವ್ಯೂ ಮಾಡ್ತೀವಿ. ಆ್ಯಂಡ್ ಇಟ್ ಪ್ರೊವೈಡ್ಸ್ ಕಸ್ಟಮೈಸೇಬಲ್ ವ್ಯೂಸ್ ಆಲ್ಸೋ. ಯಾವ ಬೇಕಾದ ವೇನಲ್ಲಿ ನೀವು ವ್ಯೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಓನ್ಲಿ ಫಸ್ಟ್ ಸೆಮೆಸ್ಟರ್ ರಿಸಲ್ಟ್ ಬೇಕಂದ್ರೆ ಕ್ಲಿಕ್ ಆನ್ ದಟ್, ಮೀನ್ಸ್ ಪ್ರೊವೈಡ್ಸ್ ಕಸ್ಟಮೈಸೇಬಲ್ ವ್ಯೂಸ್. ನನಗೆ ಯಾವ ಥರ ನೋಡಬೇಕು ಡೇಟಾ ಆ ಥರ ನಾವು ವ್ಯೂ ಮಾಡ್ಬೋದು. ಆ್ಯಂಡ್ ಡಿಫ್ರೆಂಟ್ ಯೂಸರ್ಸ್ ನೀಡ್ ಡಿಫರೆಂಟ್ ಇನ್ಫಾರ್ಮೇಷನ್. ದಿಸ್ ಈಸ್ ಇಂಪಾರ್ಟೆಂಟ್. ಡಿಫರೆಂಟ್ ಯೂಸರ್ಸ್ ನೀಡ್ ಡಿಫರೆಂಟ್ ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್, ಪ್ರಿನ್ಸಿಪಾಲ್ರಿಗೆ ಏನು ಬೇಕಾಗುತ್ತೆ, ರಿಸಲ್ಟ್, ಓವರ್ ಆಲ್ ರಿಸಲ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್, ಆಲ್ ಕಾಲೇಜ್, ಅದು ಅವ್ರಿಗೆ ಬೇಕಾಗುತ್ತೆ. ಬಟ್ ಸ್ಟೂಡೆಂಟ್ಗೆ ಏನು ಬೇಕು, ಅವನದು ರಿಸಲ್ಟ್ ಅಷ್ಟೇ ಮಾತ್ರ ಬೇಕು. ದಟ್ ಈಸ್ ವಾಟ್ ಡಿಫರೆಂಟ್ ಯೂಸರ್ಸ್ ನೀಡ್ ಡಿಫರೆಂಟ್ ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಸೀಸ್ ಓನ್ಲಿ ಹೀಸ್ ಮಾರ್ಕ್ಸ್.
ಸ್ಟೂಡೆಂಟ್ ಆಗಿ ಅವರು ತಮ್ಮ ಮಾರ್ಕ್ಸನ್ನು ಮಾತ್ರ ನೋಡ್ಬೋದು. ಸೀಸ್ ಓನ್ಲಿ ಹೀಸ್ ಮಾರ್ಕ್ಸ್. ಬಟ್ ಆಸ್ ಎ ಟೀಚರ್ sees all students marks, and that is possible. ಯಾಕಂದ್ರೆ ಡಿಫರೆಂಟ್ ಯೂಸರ್ಗೆ ಡಿಫರೆಂಟ್ ವ್ಯೂ ಇರುತ್ತೆ ಅಂತ ಹೇಳಿದ್ವಿ. ಎಲ್ಲರೂ ಎಲ್ಲಾನು ವ್ಯೂ ಮಾಡೋಕ್ಕಾಗಲ್ಲ, ಬಿಕಾಸ್ ದೇರ್ ಇಸ್ ಡೇಟಾ ಅಬ್ಸ್ಟ್ರಾಕ್ಷನ್. That can be achieved with the help of 3 schema architecture. Okay, let us see what is conceptual schema. What is the logic to store? It is a logical structure of the database. It is the logical structure of the database. ನೋಡಿ, ಫಿಸಿಕಲ್ ಸ್ಟ್ರಕ್ಚರ್ ಅಂದ್ರೇನು, ಯಾವ ಥರ ಡೇಟಾ ಸ್ಟೋರ್ ಆಗಿದೆ ಅನ್ನೋದು. ಲಾಜಿಕಲ್ ಅಂದ್ರೇನು, ಹೌ ಆರ್ ವಾಟ್ ಟೈಪ್ ಆಫ್ ಡೇಟಾ ಇಟ್ ಈಸ್, ವಾಟ್ ಡೇಟಾ ಈಸ್ ಆಕ್ಚುಲಿ ಸ್ಟೋರ್ಡ್. ಎಕ್ಸ್ಟರ್ನಲ್ ಅಂದ್ರೇನು, ಹೌ ಇಟ್ ಈಸ್ ಲುಕಿಂಗ್, ಅದು ಯಾವ ಥರ ಕಾಣಿಸ್ತಾ ಇದೆ, ಅದನ್ನ ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಕಾನ್ಸೆಪ್ಚುವಲ್. ಅದು ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದು ಅಥವಾ ಹೇಗೆ ಸ್ಟೋರ್ ಆಗಿದೆ ಅನ್ನೋದು ಫಿಸಿಕಲ್ ಸ್ಕೀಮಾ. It is overall logical structure of the database, and it describes what data is stored and what is the relationship between them. ಯಾವ ಡೇಟಾ ಸ್ಟೋರ್ ಆಗಿದೆ. It describes what data is stored. For example, ರಿಸಲ್ಟ್ ನೋಡ್ಬೇಕಂದ್ರೆ ಓನ್ಲಿ ರಿಸಲ್ಟ್ ಅಷ್ಟೇ ಬರುತ್ತೋ, ಅದ್ರ ಜೊತೆ ಪಾಸ್ ಫೇಲ್ ಅಥವಾ ಡಿಸ್ಟಿಂಕ್ಷನ್ ಈ ಥರ ಇನ್ಫಾರ್ಮೇಶನ್ ಬರುತ್ತೋ, ಅದೆಲ್ಲ ಇಲ್ಲಿ ನಮಗೆ ಲಾಜಿಕಲ್ ಸ್ಟ್ರಕ್ಚರಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ದ ರಿಲೇಶನ್ಶಿಪ್ ಅಮಂಗ್ ದಿ ಡೇಟಾ, ಆ್ಯಂಡ್ ಇಟ್ ಪ್ರೊವೈಡ್ಸ್ ಎ ಸ್ಟ್ರಕ್ಚರ್ ವಿದೌಟ್ ವರಿಯಿಂಗ್ ಅಬೌಟ್ ಫಿಸಿಕಲ್ ಸ್ಟೋರೇಜ್. ಇಟ್ ಪ್ರೊವೈಡ್ಸ್ ದಿ ಸ್ಟ್ರಕ್ಚರ್ ವಿದೌಟ್ ವರಿಯಿಂಗ್ ಅಬೌಟ್ ಫಿಸಿಕಲ್ ಸ್ಟೋರೇಜ್. ಅಂದ್ರೇನು, ಆ್ಯಕ್ಚುಲಿ ಅದು ಎಲ್ಲಿ ಸ್ಟೋರ್ ಆಗಿದೆ ಏನು ನಮಗೆ ಸಂಬಂಧ ಇಲ್ಲ, ಅದನ್ನ ವರಿನೇ ಮಾಡೋದಿಲ್ಲ. ಜಸ್ಟ್ ಇಟ್ ಈಸ್ ಲಾಜಿಕಲ್ ಸ್ಟ್ರಕ್ಚರ್. ಇಟ್ ಪ್ರೊವೈಡ್ಸ್ ದಿ ಸ್ಟ್ರಕ್ಚರ್. ಆ್ಯಕ್ಚುಲಿ ಆ ಡೇಟಾ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದು ನಾಟ್ ನೆಸೆಸರಿ, ವಿಚ್ ಈಸ್ ಹಿಡನ್. ಆ್ಯಂಡ್ ವಾಟ್ ಈಸ್ ಲಾಜಿಕಲ್ ಲೆವೆಲ್ ಅಂದ್ರೆ ಏನು, ಆ್ಯಕ್ಚುಲಿ ಇಲ್ಲಿ ಏನು ಮಾಡ್ತಾರೆ, ಇಫ್ ಯು ಆರ್ ಯೂಸಿಂಗ್ ರಿಲೇಷನಲ್ ಡೇಟಾ ಮಾಡಲ್, ಅಲ್ಲಿ ಸ್ಟೂಡೆಂಟ್ ಅಂತ ಟೇಬಲ್ ಕ್ರಿಯೇಟ್ ಮಾಡ್ಬೋದು. ಇಫ್ ಇಟ್ ಈಸ್ ರಿಲೇಟೆಡ್ ಟು ಸ್ಟೂಡೆಂಟ್ ಡೇಟಾಬೇಸ್, ಅದರಲ್ಲಿ ರೋಲ್ ನಂಬರ್, ಆಮೇಲೆ ನೇಮ್ ಸ್ಟೋರ್ ಮಾಡ್ತಾರೆ, ದೆನ್ ಜೆಂಡರ್ ಸ್ಟೋರ್ ಮಾಡ್ತಾರೆ, ದೆನ್ ಕೋರ್ಸ್ ಸ್ಟೋರ್ ಮಾಡ್ತಾರೆ, ಪರ್ಸೆಂಟೇಜ್ ಸ್ಟೋರ್ ಮಾಡ್ತಾರೆ. ಅಂದರೆ ನೀವು ಒಂದು ರಿಸಲ್ಟ್ ವ್ಯೂ ಮಾಡಬೇಕಂದ್ರೆ ಈ ಎಲ್ಲ ಡೇಟಾನು ನಿಮಗೆ ಕಾಣಿಸುತ್ತೆ. ನಿಮ್ಮದು ರೋಲ್ ನಂಬರ್ ಎಷ್ಟು, ನಿಮ್ಮ ಹೆಸರೇನು, ಜೆಂಡರ್ ಏನು, ನೀವು ಯಾವ ಕೋರ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಿ. ದಿಸ್ ಈಸ್ ವಾಟ್ ಲಾಜಿಕಲ್ ಸ್ಟ್ರಕ್ಚರ್. ಏನು ಆ್ಯಕ್ಚುಲಿ ತೋರಿಸ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೀವು ರಿಸಲ್ಟ್ ಅಬ್ಸರ್ವ್ ಮಾಡುವಾಗ ಅಲ್ಲಿ ರಿಸಲ್ಟೇ ಬಂದಿಲ್ಲ, ಓನ್ಲಿ ಹೆಸರು ಬಂತು ಅಂದರೆ ದಟ್ ಈಸ್ ರಾಂಗ್ ಡಿಸೈನ್. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಫಿಸಿಕಲ್ ಸ್ಕೀಮಾ. ಅಥವಾ ಇಂಟರ್ನಲ್ ಸ್ಕೀಮಾ. ಫಿಸಿಕಲ್ ಲೆವೆಲ್ಗೆ ಇಂಟರ್ನಲ್ ಸ್ಕೀಮಾ ಅಂತ ನಾವು ಕರಿತೀವಿ. ಇಂಟರ್ನಲ್ ಸ್ಕೀಮಾ ಅಂದ್ರೇನು, ಆ್ಯಕ್ಚುಲಿ ಡೇಟಾ ಹೇಗೆ ಸ್ಟೋರ್ ಆಗಿದೆ ಇದಂತೂ ನಮಗೆ ಮ್ಯಾಟರ್ ಆಗೋದೇ ಇಲ್ಲ, ಬಟ್ ಇಟ್ ಮ್ಯಾಟರ್ಸ್ ಫಾರ್ DBA. ಇಟ್ ಈಸ್ ದ ಫಿಸಿಕಲ್ ವ್ಯೂ ಆಫ್ ದಿ ಡೇಟಾಬೇಸ್. ಇಟ್ ಈಸ್ ದಿ ಫಿಸಿಕಲ್ ವ್ಯೂ ಆಫ್ ದಿ ಡೇಟಾಬೇಸ್. ಹಂಗಂದ್ರೆ ಆ್ಯಕ್ಚುಲಿ ವಾಟ್ ಇಟ್ ಈಸ್, ಇಟ್ ಡಿಸ್ಕ್ರೈಬ್ಸ್ ಹೌ ದ ಡೇಟಾ ಈಸ್ ಆ್ಯಕ್ಚುಲಿ ಸ್ಟೋರ್ಡ್. How the data is
actually stored in memory, in the memory or in the disk, ಮೆಮರಿ ಡಿಸ್ಕ್ನಲ್ಲಿ ಆ್ಯಕ್ಚುಲಿ ಹೇಗೆ ಸ್ಟೋರ್ ಆಗಿದೆ ಅನ್ನೋದು ಇಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ಇಟ್ ಫೋಕಸಸ್ ಆನ್ ಇಂಡೆಕ್ಸಿಂಗ್, ಆಪ್ಟಿಮೈಸೇಷನ್, ಸ್ಟೋರೇಜ್ ಅಲೋಕೇಶನ್ ಆ್ಯಂಡ್ ಕಾಂಪ್ರೆಷನ್. ಯೂಶ್ವಲಿ ಇದು ಯಾಕೆ ಬೇಕಾಗುತ್ತಂದರೆ ಇಟ್ ಫೋಕಸಸ್ ಆನ್ ಇಂಡೆಕ್ಸಿಂಗ್, ಯಾವ ಥರ ಇಂಡೆಕ್ಸಿಂಗ್ ಮಾಡಿದರೆ ನನಗೆ ಬೇಗ ಡೇಟಾ ಸಿಗುತ್ತೆ. ದೆನ್ ಆಪ್ಟಿಮೈಸಿಂಗ್ ಮೀನ್ಸ್ ಮೆಮರಿ ವೇಸ್ಟೇಜ್ ಆಗಲಾರ್ದೇ ಸ್ಟೋರೇಜ್ ಮಾಡೋದು. ಸ್ಟೋರೇಜ್ ಅಲೋಕೇಶನ್, ಯಾವ ಡೇಟಾಗೆ ಎಷ್ಟು ಮೆಮರಿ ಅಲೋಕೇಟ್ ಮಾಡೋದು. ದೆನ್ ಕಾಂಪ್ರೆಷನ್ ಮಾಡಿಟ್ರೆ ಮೆಮರಿ ಸೈಜ್ ಕಡಿಮೆ ಆಗುತ್ತೆ. ದಟ್ಸ್ ವೈ ವಿ ನೀಡ್ ಕಾಂಪ್ರೆಷನ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಡೇಟಾ stored as tables on the disk ಅಲ್ಲಿ ಸ್ಟೂಡೆಂಟ್ ಡೇಟಾ ಟೇಬುಲರ್ ಫಾರ್ಮ್ ಅಲ್ಲಿ ಸ್ಟೋರ್ ಇದೆ. ಅಥವಾ ಇಂಡೆಕ್ಸ್ ಕ್ರಿಯೇಟ್ ಮಾಡುವಾಗ ರೋಲ್ ನಂಬರ್ ಇಂಡೆಕ್ಸ್ ತಗೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಅಸ್ ಟು ಎಕ್ಸೆಸ್ ದ ಡೇಟಾ ವೆರಿ ಕ್ವಿಕ್ಲಿ. ಯಾಕಂದರೆ ನೇಮ್ಸ್ ರಿಪೀಟ್ ಆಗ್ತವೆ. ರೋಲ್ ನಂಬರನ್ನು ನಾವು ಇಂಡೆಕ್ಸ್ ಆಗಿ ತಗೊಂಡು ಸ್ಟೋರ್ ಮಾಡಿದರೆ ಡೆಫಿನೆಟ್ಲಿ ನನಗೆ ಐಡೆಂಟಿಫಿಕೇಷನ್ಗೆ ಈಸಿ ಆಗುತ್ತೆ. ಮೋಸ್ಟ್ಲಿ ಫಿಸಿಕಲ್ ಇಂಟರ್ನಲ್ ಸ್ಕೀಮಾ ಅಂದ್ರೇನು, ಆ್ಯಕ್ಚುಲಿ ಡೇಟಾ ಹೇಗೆ ಸ್ಟೋರ್ ಇದೆ ಡೇಟಾ ಬೇಸಲ್ಲಿ, ಅದಕ್ಕೆ ನಾವೇನಂತೀವಿ ಫಿಸಿಕಲ್ ಸ್ಕೀಮಾ, ವಿಚ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯೂಸರ್. ಇವನ್ ಕಾನ್ಸೆಪ್ಚುವಲ್ ಸ್ಕೀಮಾನು ಯೂಸರ್ಗೆ ಅವಶ್ಯಕತೆ ಇಲ್ಲ. ಓನ್ಲಿ ಯೂಸರ್ ನೀಡ್ಸ್ ವ್ಯೂ ಲೆವೆಲ್, ದಟ್ ಈಸ್ ಎಕ್ಸ್ಟರ್ನಲ್ ಸ್ಕೀಮಾ ಈಸ್ ಇಂಪಾರ್ಟೆಂಟ್ ಫಾರ್ ದ ಯೂಸರ್. And every other information is hidden by the user, and that is correct way of doing it, and that can be achieved with the help of 3 schema architecture. ಈ 3 schema architecture ಇರಲಿಲ್ಲ ಅಂದರೆ ನಮಗೆ ಡೇಟಾ ಅಬ್ಸ್ಟ್ರಾಕ್ಷನ್ ಅಚೀವ್ ಮಾಡೋಕ್ಕೇ ಸಾಧ್ಯ ಇಲ್ಲ. ದ್ಯಾಟ್ಸ್ ವೈ ವಿ ನೀಡ್ 3 schema architecture. ಈಗ ನಿಮಗೆ ಸಮ್ ಕಾನ್ಸೆಪ್ಟಲ್ಲಿ ಕನ್ಫ್ಯೂಸ್ ಆಗಿರುತ್ತೆ. ಓಕೆ, ಎಲ್ಲದರಲ್ಲೂ ಸಿಮಿಲರ್ ಇನ್ಫಾರ್ಮೇಷನ್ ಯು ಆರ್ ಅಬ್ಸರ್ವಿಂಗ್. ಡೇಟಾ ಮಾಡೆಲಲ್ಲಿನೂ ನಾವು ಏನು ಹೇಳ್ತೀವಿ, ಅಲ್ಲಿಯೂ ಕೂಡ ಸ್ಟ್ರಕ್ಚರ್ ಆಫ್ ದಿ ಡೇಟಾಬೇಸ್ ಈ ಥರ ನಾವು ಮಾತಾಡ್ತಾ ಇರ್ತೀವಿ. ದೆನ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ನಲ್ಲಿನೂ ನಾವು ಇದನ್ನೇ ಹೇಳ್ತೀವಿ. ಆ್ಯಂಡ್ ಇವನ್ 3 schema ಆರ್ಕಿಟೆಕ್ಚರಲ್ಲಿಯೂ ಸೇಮ್ ಹೇಳ್ತೀವಿ. ಬಟ್ ದೇರ್ ಈಸ್ ಎ ಡಿಫರೆನ್ಸ್. ವಾಟ್ ಡಿಫರೆನ್ಸ್ ಇಟ್ ಈಸ್ ಅಂತ ನಾನು ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಒಂದು ಸಿಂಪಲ್ ಎಕ್ಸಾಂಪಲ್ ನೆನಪಲ್ಲಿ ಇಟ್ಕೊಳ್ಳಿ. ಡೇಟಾ ಮಾಡೆಲ್ ಅಂದ್ರೇನು, ಇಟ್ ಈಸ್ ಲೈಕ್ ಫ್ರೇಮ್ವರ್ಕ್ ಫಾರ್ ಡಿಸೈನ್. ಫಾರ್ ಎಕ್ಸಾಂಪಲ್, ಒಂದು ಬಿಲ್ಡಿಂಗ್ ಇನ್ಫಾರ್ಮೇಷನ್ ನಾನು ತಗೋತೀನಿ. ಆ್ಯಕ್ಚುಲಿ ನನಗೆ ಏನು ಮಾಡಬೇಕಾಗಿದೆ, ಮನೆ ಕಟ್ಟಬೇಕಾಗಿದೆನೋ, ಏನು ಗುಡಿ ಕಟ್ಟಬೇಕಾಗಿದೆನೋ, ಏನು ವಿಲ್ಲಾ ಕಟ್ಟಬೇಕಾಗಿದೆನೋ, ಏನು ಕಾಂಪ್ಲೆಕ್ಸ್ ಕಟ್ಟಬೇಕಾಗಿದೆನೋ ಅನ್ನೋದನ್ನು ಹೇಳೋದು ಡೇಟಾ ಮಾಡೆಲ್. ಗಾಟ್ ಇಟ್? ಆ್ಯಂಡ್ ಇದರಲ್ಲಿ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಅಂದ್ರೇನು, ಯಾರಿಗೆ ಎಷ್ಟು ಇನ್ಫಾರ್ಮೇಷನ್ ನಾನು ಡಿಸ್ಪ್ಲೇ ಮಾಡಬೇಕು, ಯಾರಿಗೂ ಎಷ್ಟು ಭಾಗವನ್ನು ನಾನು ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್, ಹೋಟೆಲ್ ನೀವು ಡಿಸೈನ್ ಮಾಡೋರಿದ್ದರೆ ದಟ್ ಈಸ್ ಡೇಟಾ ಮಾಡೆಲ್. ಅಲ್ಲಿ ಏನು ಮಾಡಬೇಕಾಗುತ್ತೆ, ಕಿಚನನ್ನು ನಾನು ಒಳಗಡೆ ಇಡ್ತೀನಿ. ಹೇಗೆ ಭಾಗ ಮಾಡ್ಬೋದು ಅನ್ನೋದು ತಿಳ್ಕೊಳ್ಳೋದು 3 schema ಆರ್ಕಿಟೆಕ್ಚರ್. ಯಾರಿಗೆ ಏನು ಇನ್ಫಾರ್ಮೇಷನ್ ತೋರಿಸ್ಬೇಕು ತೋರಿಸ್ಬಾರ್ದು ಅನ್ನೋದನ್ನು ಹೇಳೋದು ಯಾವುದು, ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್. ಯಾವುದನ್ನು ಹೈಡ್ ಮಾಡಿಡಬೇಕು. ಈಗ ಅಡುಗೆ ಮಾಡೋದು ಹೋಟೆಲಲ್ಲಿ ಹೈಡ್ ಮಾಡಿಡಬೇಕಾಗುತ್ತೆ. ಹಾಗಂದರೆ ಹೋಟೆಲ್ ಆ್ಯಸ್ ಎ ಡೇಟಾ ಮಾಡೆಲ್ ಸೆಲೆಕ್ಟ್ ಮಾಡಿ ಅಲ್ಲಿ 3 schema ಆರ್ಕಿಟೆಕ್ಚರ್ ಅಪ್ಲೈ ಮಾಡಿದರೆ ರೂಮ್ಸ್ಗಳು ಡಿವೈಡ್ ಆಗ್ತವೆ. ರೂಮ್ಸ್ಗಳು ಯಾಕೆ ಡಿವೈಡ್ ಆಗ್ತವೆ? ಅಬ್ಸ್ಟ್ರಾಕ್ಷನ್ ಅಚೀವ್ ಮಾಡಬೇಕಲ್ಲ. ಯು ವಾಂಟ್ ಟು ಹೈಡ್ ದ ಇನ್ಫಾರ್ಮೇಷನ್. ಒಂದೇ ಹಾಲಲ್ಲಿ ಎಲ್ಲ ಮಾಡ್ಕೊತ ಕೂಡಬೇಡ್ರಿ. ರೂಮ್ಸ್ಗಳು ಡಿವೈಡ್ ಆದರೆ ಮಾತ್ರ ವಿ ಕ್ಯಾನ್ ಅಚೀವ್ ಡೇಟಾ ಅಬ್ಸ್ಟ್ರಾಕ್ಷನ್. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದೀಸ್ 3 ಥಿಂಗ್ಸ್. ಡೇಟಾ ಮಾಡೆಲ್ ಅಂದರೆ ಗುಡಿ, ಮನೆನೋ, ಹೋಟೆಲು, ವಿಲ್ಲಾನೋ ಏನು ಬೇಕಾದಿರ್ಬೋದು. ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಅಂದರೆ
ಯಾವ ಇನ್ಫಾರ್ಮೇಷನ್ ಯಾರಿಗೆ ಎಷ್ಟು ತೋರಿಸ್ಬೇಕು, ಆ ಯಾವ ಇನ್ಫಾರ್ಮೇಷನ್ ಎಷ್ಟು ತೋರಿಸ್ಬೇಕು ಅನ್ನೋದನ್ನು ಅಚೀವ್ ಮಾಡಬೇಕಂದ್ರೆ ನಿಮಗೇನು ಬೇಕು, 3 ಸ್ಕೀಮಾ ಆರ್ಕಿಟೆಕ್ಚರ್. ಅಂದರೆ ಆ್ಯಕ್ಚುಲಿ ರೂಮ್ಸ್ ಆಗಿ ಡಿವೈಡ್ ಮಾಡೋದು. ಹಂಗೆ ಮಾಡಲಿಲ್ಲ ಅಂದರೆ ವಿ ಕ್ಯಾನ್ ನಾಟ್ ಅಚೀವ್ ಅಬ್ಸ್ಟ್ರಾಕ್ಷನ್. ಓಕೆ, ಗಾಟ್ ಇಟ್? This is all about database architecture. If you have any questions, you can comment. And if you are new to the channel, please subscribe and share the video. Thank you.